ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, BA 6M ಅಂತಾರಾಷ್ಟ್ರೀಯ ಸಂಬಂಧಗಳು ಎಂಬ ಕಡ್ಡಾಯ ಪತ್ರಿಕೆಯ 2ನೇ ಅಧ್ಯಾಯ ರಾಷ್ಟ್ರ ಬಲ ಅಥವಾ ಶಕ್ತಿ. ಈ ರಾಷ್ಟ್ರ ಬಲದ ಅರ್ಥವನ್ನು ಮತ್ತು ಹಲವಾರು ವ್ಯಾಖ್ಯಾನಗಳನ್ನು ಅವಲೋಕನೆ ಮಾಡಿದ್ದು ಆಯಿತು. ಪ್ರಸ್ತುತ ಗೋಚರವಾದಂಥ ಮತ್ತು ಅಗೋಚರವಾದಂಥ ಅಂಶಗಳು ಕೂಡ ರಾಷ್ಟ್ರದ ಶಕ್ತಿ ಮತ್ತು ಬಲವನ್ನು ಹೆಚ್ಚಿಸಲಿಕ್ಕೆ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಆದ್ದರಿಂದಲೇ ಇವತ್ತ ಪ್ರಮುಖವಾಗಿ ಅಂತಾರಾಷ್ಟ್ರದ ಶಕ್ತಿ ಇವತ್ತ ಪ್ರಾಮುಖ್ಯತೆಯನ್ನು ನಾವು ಗಮನಿಸಿದಾಗ ಹಲವಾರು ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಈ ಅಂಶಗಳನ್ನು ನಾವು ನೋಡಿದಾಗ ಈ ರಾಷ್ಟ್ರೀಯ ಶಕ್ತಿ ಅಂತಾರಾಷ್ಟ್ರ ಸಂಬಂಧಗಳ ಒಂದು ಬಂಡವಾಳ ಅಂತ ನಾವಿಲ್ಲಿ ಹೇಳಬಹುದು. ಈ ಪ್ರತಿಯೊಂದು ರಾಷ್ಟ್ರವೂ ಕೂಡ ಈ ರಾಷ್ಟ್ರದ ಶಕ್ತಿ ಅಂತ ಒಂದು ಬಂಡವಾಳ ಇದ್ದಂಗೆ. ಆ ಬಂಡವಾಳ ಇತ್ತು ಅಂತಂದ್ರೆ ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕ ಸಾಕಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ರಾಷ್ಟ್ರವೂ ಕೂಡ ಅದರ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆಗಾಗಿ ತಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಬಳಸಿಕೊಳ್ಳುತ್ತವೆ. ಹಾಗೆ ಆ ಲಕ್ಷಣಗಳನ್ನು ಅಧಿಕಾರಕ್ಕಾಗಿ ಹೋರಾಟದ ಒಂದು ಪ್ರಕ್ರಿಯೆಯಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಬಳಸಲಾಗುತ್ತದೆ. ಅಧಿಕಾರಕ್ಕಾಗಿನ ಹೋರಾಟದ ಸ್ವಭಾವವನ್ನು ವಿವಿಧ ರಾಷ್ಟ್ರಗಳ ರಾಷ್ಟ್ರೀಯ ಅಧಿಕಾರಗಳ ಒಂದು ವಿಶ್ಲೇಷಣೆಯ ಮೂಲಕ ಮಾತ್ರವೇ ವಿಶ್ಲೇಷಿಸಬಹುದಾಗಿದೆ. ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿನ ಒಂದು ರಾಷ್ಟ್ರದ ಪಾತ್ರವನ್ನು ಅದರ ರಾಷ್ಟ್ರೀಯ ಅಧಿಕಾರವನ್ನು ಮೌಲ್ಯೀಕರಣ ಮಾಡುವ ಮೂಲಕ ನಿರ್ಣಯಿಸಬಹುದಾಗಿದೆ. ಇದು ಒಂದು ರಾಷ್ಟ್ರದ ಹಿತಾಸಕ್ತಿಯ ಪರಿಶೀಲನೆಗೆ ಅಗತ್ಯವಾದಂಥ ಅಂಶವೂ ಕೂಡ ಹೌದು. ಪ್ರಸ್ತುತ ಒಂದು ರಾಷ್ಟ್ರ ಎಲ್ಲ ರಾಷ್ಟ್ರೀಯ ಹಿತಾಸಕ್ತಿಗಳ ಅತ್ಯಂತ ಅದರ ರಾಷ್ಟ್ರೀಯ ಅಧಿಕಾರವನ್ನು ನಿರ್ವಹಿಸಿ ಹೆಚ್ಚಿಸಿಕೊಂಡು ಬರುವುದು ನಾವಿಲ್ಲಿ ನೋಡ್ತೀವಿ. ಒಂದು ರಾಷ್ಟ್ರದ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸುವ ಒಂದು ಸಾಧನವಾಗಿದೆ. ಇದರ ಆಧಾರದ ಮೇಲೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ರಾಷ್ಟ್ರದ ಮಹತ್ವ ಮತ್ತು ಪಾತ್ರವನ್ನು ಲೆಕ್ಕಾಚಾರ ಮಾಡಬಹುದು ಆಗಿದೆ. ಈ ರಾಷ್ಟ್ರೀಯ ಶಕ್ತಿ ಈ ಅಂತಾರಾಷ್ಟ್ರ ಸಂಬಂಧಗಳಲ್ಲಿ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಅದನ್ನು ನಾವು ಹೆಚ್ಚು ಗಣನೆಗೆ ತೆಗೆದುಕೊಂಡು ಇವತ್ತ ರಾಷ್ಟ್ರದ ಶಕ್ತಿಯನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ ನಮ್ಮ ಉದ್ದೇಶ, ಪ್ರತಿಯೊಂದು ರಾಷ್ಟ್ರದ ಉದ್ದೇಶವೂ ಕೂಡ ಆಗಿದೆ. ಈ ವಿದೇಶಾಂಗ ನೀತಿಯ ಆಧಾರದ ಮೇಲೆ ಇವತ್ತ ಅದರ ಸಾಧನೆಯನ್ನು ನಾವು ಅಳೆಯಬಹುದು. ರಾಷ್ಟ್ರೀಯ ಹಿತಾಸಕ್ತಿ ಒಂದು ರಾಷ್ಟ್ರದ ವಿದೇಶಾಂಗ ನೀತಿಯ ಪ್ರಮುಖ ಆಧಾರವಾಗಿದೆ. ಫಾರಿನ್ ಪಾಲಿಸಿ ಏನು ಐತಲ್ಲ, ಈ ಫಾರಿನ್ ಪಾಲಿಸಿ ಬೇರೆ ಬೇರೆ ರಾಷ್ಟ್ರ ಆಮದು ಮತ್ತು ರಫ್ತುಗಳು, ಕಚ್ಚಾ ವಸ್ತುಗಳನ್ನು ನಾವು ಆಮದು ಮಾಡಿಕೊಳ್ಳೋದು, ನಮ್ಮಲ್ಲಿರುವಂಥ ಕಚ್ಚಾ ಸಾಮಗ್ರಿಗಳನ್ನು ಅಲ್ಲಿಗೆ ರಫ್ತು ಮಾಡೋದು ಅಥವಾ ಆಮದುಗಳನ್ನು ಕೆಲವು ಕಡೆಯಿಂದ ಮಾಡ್ಕೊಳ್ಳೋದು, ಇದು ನಾವು ನೋಡ್ತೇವೆ. ಈ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಒಳಗೊಂಡಂಥ ವಿದೇಶಾಂಗ ನೀತಿಯು ಸಾಕಷ್ಟು ರಾಷ್ಟ್ರೀಯ ಬಲದ ಮೇಲೆ ಬೆಂಬಲವನ್ನು ಸೂಚಿಸುತ್ತದೆ. ರಾಜಕೀಯ ಮುತ್ಸದ್ದಿಯ ಹಾಗೂ ರಾಯಭಾರಿಗಳು ಇತರರೊಡನೆ ಕ್ರಿಯೆ ಮತ್ತು ಪ್ರತಿಕ್ರಿಯಿಸುವಂಥ ಸಾಮರ್ಥ್ಯವು ಕೂಡ ಪುನಃ ಸಂಬಂಧಪಟ್ಟ ರಾಷ್ಟ್ರಗಳ ಶಕ್ತಿಯನ್ನು ಹೆಚ್ಚಿಸಲಕ್ಕ ಕಾರಣೀಭೂತವಾಗುತ್ತದೆ. ರಾಜಕೀಯ ಮುತ್ಸದ್ದಿತನ ಅಂತಂದಾಗ ಅಲ್ಲಿ ರಾಯಭಾರಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತಾನೆ. ಇವತ್ತು ಪ್ರತಿಯೊಂದು ರಾಷ್ಟ್ರ ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಆಗಿರ್ಬೋದು, ಸಂಸದೀಯ ಮಾದರಿಯ ಸರ್ಕಾರ ಆಗಿರ್ಬೋದು, ಆ ರಾಷ್ಟ್ರದಲ್ಲಿ ವಿದೇಶಾಂಗ ಸಚಿವನೂ ಇರುತ್ತಾನೆ. ಆ ವಿದೇಶಾಂಗದ ಸಚಿವರೊಂದಿಗೆ ಅಲ್ಲಿ ರಾಜಕೀಯ ಮುತ್ಸದ್ದಿತನ ಬಹಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತದೆ. ಪ್ರತಿಯೊಂದು ರಾಷ್ಟ್ರವೂ ಕೂಡ ಬೇರೆ ಬೇರೆ ರಾಷ್ಟ್ರದಲ್ಲಿ ರಾಯಭಾರಿಗಳನ್ನು ನೇಮಕ ಮಾಡುತ್ತಾರೆ.
ಆ ರಾಯಭಾರಿಗಳ ಮುಖ್ಯ ಅಧಿಕಾರ ಮತ್ತು ಕಾರ್ಯ ಏನಂತಂದ್ರೆ ರಾಷ್ಟ್ರಗಳ ಮಧ್ಯೆ ಒಂದು ಒಳ್ಳೆಯ ಬಾಂಧವ್ಯವನ್ನ ಮೂಡಿಸುವ ಉದ್ದೇಶಕ್ಕಾಗಿ ಅಲ್ಲಿ ನೆಲೆಸಿರುವುದು ನಾವು ನೋಡ್ತೀವಿ. ಈ ರಾಷ್ಟ್ರೀಯ ಶಕ್ತಿಯ ಉದ್ದೇಶ ಏನೈತೆ ಅಂತಂದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಶಕ್ತಿಯ ಮಹತ್ವ ಮತ್ತು ಮಾರ್ಗ ಮತ್ತು ಗುರಿ ಎಂಬುದನ್ನು ನಾವಿಲ್ಲಿ ನೋಡ್ತೀವಿ. ಈ ರಾಷ್ಟ್ರಗಳು ರಾಷ್ಟ್ರೀಯ ಶಕ್ತಿಯನ್ನ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಈಡೇರಿಸುವ ಒಂದು ಮಾರ್ಗವನ್ನಾಗಿ ನಾವು ಬಳಸುತ್ತೇವೆ. ನಮ್ಮ ರಾಷ್ಟ್ರದ ಶಕ್ತಿಯನ್ನ ಮತ್ತೊಂದು ರಾಷ್ಟ್ರದ ಜೊತೆಗೆ ಅವರ ನಮ್ಮ ಮಧ್ಯದಲ್ಲಿ ಎಲ್ಲ ರೀತಿಯಿಂದ ಹಿತಾಸಕ್ತಿಯನ್ನ ಬಯಸುವ ಉದ್ದೇಶಕ್ಕಾಗಿನ ಇವತ್ತು ನಾವು ರಾಷ್ಟ್ರೀಯ ಶಕ್ತಿಗೆ ಅಧ್ಯಯನ ಮಾಡ್ಲಿಕ್ಕ ಬಹಳಷ್ಟು ಪ್ರಮುಖ ಅನ್ನೋದು ನಾವಿಲ್ಲಿ ನೋಡ್ತೀವಿ. ನಾವು ರಾಷ್ಟ್ರೀಯ ಹಿತಾಸಕ್ತಿ ನಿರ್ವಹಣೆ ಮತ್ತು ಹೆಚ್ಚಳವು ಒಂದು ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಯ ಒಂದು ಅತ್ಯಂತ ಮೌಲ್ಯಯುತವಾದಂಥ ಭಾಗವಾಗಿದೆ. ಯಾವುದೇ ರಾಷ್ಟ್ರದ ಜೊತೆಯಲ್ಲಿ ನಾವು ಸಂಬಂಧವನ್ನ ಬೆಳೆಸುವಾಗ ಅದನ್ನು ನಿರ್ವಹಿಸುವಂತ ಪದ್ಧತಿ ನಾವು ನಕಾರಾತ್ಮಕ ಮತ್ತು ಸಕಾರಾತ್ಮಕವಾಗಿ ನಾವು ಹೇಳೋ ಹೊತ್ತಿನಾಗ ಸಕಾರಾತ್ಮಕವಾಗಿ ಆ ರಾಷ್ಟ್ರದ ಹಿತಾಸಕ್ತಿಯನ್ನು ನಾವು ಕಾಪಾಡಿಕೊಂಡು ಬಂದ್ರೆ ನಮ್ಮ ರಾಷ್ಟ್ರದ ಹಿತಾಸಕ್ತಿಯನ್ನು ಆ ರಾಷ್ಟ್ರವು ಕೂಡ ನೋಡ್ಕೊಂಡು ಹೋಗ್ತದೆ. ಆ ಉದ್ದೇಶಕ್ಕಾಗಿನ ಇವತ್ತ ರಾಜಕಾರಣದಲ್ಲಿ ಒಳ್ಳೆಯ ರೀತಿಯಿಂದ ನಿರ್ವಹಣೆಯನ್ನ ಮಾಡಿದರೆ ಅಲ್ಲಿ ಒಳ್ಳೆಯ ಫಲ ಸಿಗುತ್ತದೆ ಅನ್ನೋದು ನಾವಿಲ್ಲಿ ನೋಡ್ತೀವಿ. ವಿ ಡೈಕ್ ಅಣ್ಣವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ಶಕ್ತಿಯು ಒಂದು ರಾಷ್ಟ್ರದ ಹಿತಾಸಕ್ತಿ ಸಾಧನೆಯ ಪ್ರಮುಖ ಅಂಶವೆಂದು ನಾವು ತಿಳ್ಕೊಂಡು ಪ್ರತಿಯೊಂದು ರಾಷ್ಟ್ರವು ಕೂಡ ತಮ್ಮ ಹಿತಾಸಕ್ತಿಯನ್ನ ಬಯಸುವ ಉದ್ದೇಶಕ್ಕಾಗಿ ರಾಷ್ಟ್ರದ ಬಲವನ್ನ ರಾಷ್ಟ್ರದ ಪ್ರಾಬಲ್ಯವನ್ನ ಈ ಉದ್ದೇಶವನ್ನ ಇಟ್ಕೊಂಡ ಇವತ್ತ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ವಿನ ಅದನ್ನ ದುರ್ಬಳಕೆಯನ್ನ ಮಾಡಿಕೊಳ್ಳಬಾರದು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಈ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ರಾಷ್ಟ್ರೀಯ ಶಕ್ತಿ ಮಹತ್ವದ್ದು ಅಂತ ನಾವು ಹೇಳೋತ್ನಾಗ ಅತ್ಯಂತವಾಗಿ ನಾವು ಉತ್ತಮವಾಗಿ ಗಮನಿಸಿದ್ದ ಎಲ್ಲ ರಾಜಕಾರಣ ಶಕ್ತಿ ಬದಲಾವಣೆಯ ಸುತ್ತಲೂ ಕೂಡ ಸುತ್ತುತ್ತದೆ. ಶಕ್ತಿಯು ರಾಷ್ಟ್ರೀಯ ರಾಜಕಾರಣಕ್ಕಿಂತಲೂ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಹೆಚ್ಚು ಪಾತ್ರವನ್ನ ವಹಿಸುತ್ತದೆ. ಮಾರುಕಟ್ಟೆ ಆರ್ಥಿಕತೆಯಲ್ಲಿ ಹಣವು ಮಾತ್ರ ಪಾತ್ರವನ್ನ ವಹಿಸುವಂತೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಶಕ್ತಿಯು ಒಂದು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ. ನಾವು ಮಾರ್ಕೆಟ್ನಲ್ಲಿ ಆರ್ಥಿಕತೆಯಲ್ಲಿ ಹಣ ಯಾವ ರೀತಿ ಪಾತ್ರ ವಹಿಸುತ್ತದೆ ಅದೇ ರೀತಿ ಅಂತಾರಾಷ್ಟ್ರದ ಸಂಬಂಧದಲ್ಲಿ ಇವತ್ತ ರಾಜಕಾರಣವು ಕೂಡ ಪ್ರತಿಯೊಂದಕ್ಕೂ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಶಕ್ತಿಯು ರಾಜಕಾರಣೇತರ ಮತ್ತು ತಾಂತ್ರಿಕ ವ್ಯವಹಾರದಲ್ಲಿ ಮಹತ್ತರ ಪಾತ್ರವನ್ನ ನಿರ್ವಹಿಸುತ್ತದೆ. ಈ ರಾಜಕೀಯ ಮತ್ತು ರಾಜಕೀಯೇತರ ವ್ಯವಹಾರಗಳ ನಡುವಿನ ಬಹಳ ತೆಳುವಾಗಿದ್ದು ಕೂಡ ಅದರ ಪಾತ್ರ ಬಹಳಷ್ಟು ಮಹತ್ವವಾದದ್ದು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಶಕ್ತಿಯ ಪಾತ್ರ ವಿಶ್ಲೇಷಣೆಯಲ್ಲಿ ರಾಜಕೀಯೇತರ ಅಂಶಗಳನ್ನ ನಾವು ಮರೆಯುವಂತಿಲ್ಲ. ಇವತ್ತ ರಾಜಕೀಯ ಮತ್ತು ರಾಜಕೀಯೇತರಗಳ ಸಂಬಂಧಗಳನ್ನು ನಾವು ನೋಡಬಹುದು. ಆ ಉದ್ದೇಶಕ್ಕಾಗಿ ಈ ರಾಷ್ಟ್ರೀಯ ಶಕ್ತಿಯ ರೂಪ ಮತ್ತು ವಿಧಗಳನ್ನ ನಾವು ನೋಡಿದಾಗ ನಾವು ಮೂರು ರೀತಿಯ ವಿಧಗಳನ್ನ ನಾವು ಗಮನಿಸಬೇಕು. ಒಂದು ಸೈನಿಕ ಶಕ್ತಿ, ಒಂದು ಮಾನಸಿಕ ಶಕ್ತಿ, ಒಂದು ಆರ್ಥಿಕ ಶಕ್ತಿ. ಈ ಒಂದು ಉದ್ದೇಶಿತ ಗುರಿ ಸಾಧನೆಯ ಒಂದು ರಾಷ್ಟ್ರದ ಸಾಮರ್ಥ್ಯವನ್ನ ರಾಷ್ಟ್ರೀಯ ಶಕ್ತಿ ಅಂತ ನಾವಿಲ್ಲಿ ಕರಿತೀವಿ. ಈ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದ್ದಾದರೂ ಕೂಡ ಈ ರಾಷ್ಟ್ರೀಯ ಶಕ್ತಿಯು ಮುಖ್ಯವಾಗಿ ಮೂರು ರೂಪದಲ್ಲಿ ಇರುತ್ತವೆ ಅಂತ ನಾವಿಲ್ಲಿ ನೋಡ್ತೀವಿ. ಅದನ್ನ ನಾವು ಇವತ್ತ ಸೈನಿಕ ಶಕ್ತಿ, ಮಾನಸಿಕ ಶಕ್ತಿ, ಆರ್ಥಿಕ ಶಕ್ತಿ ಅಂತ ನಾವಿಲ್ಲಿ ನೋಡ್ತೀವಿ. ಈ ರಾಷ್ಟ್ರೀಯ ಶಕ್ತಿಗೆ ಈ ಮೂರು ಕೂಡ ತಳಹದಿಯ ಪಾತ್ರವನ್ನ ವಹಿಸೋದು ನಾವಿಲ್ಲಿ ನೋಡ್ತೀವಿ. ಪ್ರಪ್ರಥಮವಾಗಿ ಈ ಸೈನಿಕ ಶಕ್ತಿ ಮೂರು
ಮುಖ್ಯ ರಾಷ್ಟ್ರೀಯ ಶಕ್ತಿಗಳಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ಅಸ್ತ್ರನೂ ಅನ್ಬೋದು. ಇದು ಒಂದು ರಾಷ್ಟ್ರದ ಭದ್ರತೆಯನ್ನ ಕಾಪಾಡಲು ಅತಿ ಮುಖ್ಯವಾದದ್ದು. ಇವತ್ತ ರಾಷ್ಟ್ರವನ್ನ ರಕ್ಷಣೆ ಮಾಡಲಿಕ್ಕೆ ಈ ಸೈನಿಕರ ಪಾತ್ರ, ರಕ್ಷಣಾ ಇಲಾಖೆಯ ಪಾತ್ರ ಬಹಳಷ್ಟು ಇರುತ್ತದೆ. ಆ ಉದ್ದೇಶದಿಂದ ಇದು ಒಂದು ರಾಷ್ಟ್ರದ ಭದ್ರತೆಯನ್ನ ಕಾಪಾಡಲು ಅತಿ ಮುಖ್ಯವಾದರೂ ಕೂಡ ಒಂದು ರಾಷ್ಟ್ರದ ಹಿತಾಸಕ್ತಿಯನ್ನು ಕಾಪಾಡಲು ಅತಿ ಮುಖ್ಯವಾದಂತ ಇದೊಂದು ಕೂಡ ಮೂಲಾಂಶ ಅಂತ ನಾವಿಲ್ಲಿ ಹೇಳಬಹುದು. ಯುದ್ಧಗಳಾಗಬಹುದು ಮತ್ತು ಆಕ್ರಮಣಗಳ ಮೂಲಕ ರಾಷ್ಟ್ರದ ರಕ್ಷಣೆಗೆ ಧಕ್ಕೆ ತರುವುದರಿಂದ ಪ್ರತಿಯೊಂದು ರಾಷ್ಟ್ರವೂ ಕೂಡ ತನ್ನ ಭದ್ರತೆಗೆ ಪ್ರಥಮ ಆದ್ಯತೆಯನ್ನ ನೀಡುತ್ತದೆ. ಈ ಕಾರಣಕ್ಕಾಗಿಯೇ ಸೈನಿಕ ಶಕ್ತಿಯು ಅತ್ಯಂತ ಪ್ರಮುಖವಾದಂತಹ ಸಾಧನ ಐತೆ. ಬೇರೆ ಬೇರೆ ರಾಷ್ಟ್ರಗಳು ಕೂಡ ಎಷ್ಟೇ ಒಳ್ಳೆ ಬಾಂಧವ್ಯವಿದ್ರೂ ಕೂಡ ಮತ್ತೊಂದು ರಾಷ್ಟ್ರದ ಮೇಲೆ ಅತಿಕ್ರಮಣವನ್ನ ಮಾಡೋದನ್ನು ನೋಡ್ತೀವಿ. ಇವತ್ತ ಯುದ್ಧ ಅಂತಂದಾಗ ನಾವು ಹಲವಾರು ಶೀತಲ ಯುದ್ಧವನ್ನ ನಾವು ಮಾಡಬಹುದು. ಅದೇ ರೀತಿ ಇವತ್ತು ಸೈನಿಕದಿಂದ ನಾವು ಕೂಡ ಯುದ್ಧವನ್ನ ಮಾಡಬಹುದು. ಆ ಉದ್ದೇಶಕ್ಕಾಗಿನ ಇವತ್ತ ಸೈನಿಕ ಶಕ್ತಿಯ ಪಾತ್ರ ಬಹಳಷ್ಟು ಪ್ರಮುಖವಾಗಿ ಇರ್ತೈತೆ. ಅದನ್ನ ನಾವಿವತ್ತ ಪಾಮರ್ ಅಂಡ್ ಫರ್ಕಿನ್ ಅವರ ಪ್ರಕಾರ ಸೈನಿಕ ಶಕ್ತಿ ಮಹತ್ವವೇನೆಂದರೆ ಅದು ಅಂತಿಮ ಪದ ಮತ್ತು ಮೇಲ್ಮನವಿಯ ಅಂತಿಮ ನ್ಯಾಯಾಲಯ ಆಗಿದೆ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಒಂದು ರಾಜ್ಯದ ಪಾತ್ರ ಮತ್ತು ಮಹತ್ವವು ಅದರ ಸೈನಿಕ ಶಕ್ತಿಯನ್ನೇ ಶಾಸನಬದ್ಧವಾಗಿ ಅವಲಂಬಿಸಿರುತ್ತದೆ. ಒಂದು ರಾಷ್ಟ್ರವನ್ನ ಬೃಹತ್ ಶಕ್ತಿ, ದೈತ್ಯ ಶಕ್ತಿ ಎಂದು ಅದರ ಸೈನಿಕ ಶಕ್ತಿಯನ್ನು ಆಧರಿಸಿ ಇವತ್ತ ನಿರ್ಧರಿಸಲು ಆಗುತ್ತದೆ. ಅಮೆರಿಕವು ದೈತ್ಯ ರಾಷ್ಟ್ರವೆಂದು ತಿಳಿದಿದ್ದರೆ ಜಪಾನ್ ಮತ್ತು ಜರ್ಮನಿಗಳು ದೊಡ್ಡ ಆರ್ಥಿಕ ಶಕ್ತಿಗಳು ಆಗಿವೆ. ಅಂದರೆ ಅವುಗಳನ್ನು ದೈತ್ಯ ರಾಷ್ಟ್ರವೆಂದು ಪರಿಗಣಿಸುವುದಿಲ್ಲ, ಏಕೆಂದರೆ ಅವುಗಳು ದುರ್ಬಲ ಸೈನಿಕ ಶಕ್ತಿಗಳು ಆಗ್ಯಾವ. ನಾವು 3-4 ರಾಷ್ಟ್ರಗಳನ್ನ ನಾವು ತೆಗೆದುಕೊಂಡಾಗ ಅಮೆರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಒಂದೊಂದು ರಾಷ್ಟ್ರ ಇವತ್ತು ಜರ್ಮನದಲ್ಲಿ ಕಡ್ಡಾಯವಾಗಿ ಸೈನಿಕ ತರಬೇತಿಯನ್ನ ಅಲ್ಲಿ ಕೊಡೋದು ನಾವು ಇಲ್ಲಿ ನೋಡ್ತೀವಿ. ಹಾಗೆ ಅಮೆರಿಕ ಅಭಿವೃದ್ಧಿ ಹೊಂದಲಿಕ್ಕ ಅಲ್ಲಿ ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ, ಇವತ್ತು ಔದ್ಯೋಗಿಕವಾಗಿ ಮುಂದೆ ಬರಲಿಕ್ಕೆ ಅಲ್ಲಿ ಕಾರಣೀಭೂತ ಅಂತಂದ್ರೆ ಅಲ್ಲಿ ಸೈನಿಕರು ಕೂಡ ಪ್ರತಿಯೊಂದರೊಳಗೂ ಭಾಗವಹಿಸ್ತಾರೆ. ಅಲ್ಲಿ ಮುಖ್ಯವಾಗಿ ಈ ಸೈನಿಕ ಶಕ್ತಿಯು ವಿದೇಶಾಂಗ ನೀತಿಯ ಒಂದು ಸಾಧನವಾಗಿದೆ. ಸಾಮೂಹಿಕ ಭದ್ರತಾ ವ್ಯವಸ್ಥೆಯು ಸಾಮೂಹಿಕ ಭದ್ರತಾ ಶಕ್ತಿಯಾಗಿ ರೂಪಿಸುವುದು ಪ್ರತಿಯೊಂದು ರಾಷ್ಟ್ರದ ಜವಾಬ್ದಾರಿ ಕೂಡ ಹೌದು. ಆದ್ದರಿಂದ ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವ ಅಂಶ ಆಗಿದೆ. ಒಂದು ರಾಷ್ಟ್ರವು ಸೈನಿಕ ಶಕ್ತಿ ಹೊಂದಿದ್ದರೆ ಸಾಮೂಹಿಕ ಭದ್ರತಾ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬಹುದಾಗಿದೆ. ಸೈನಿಕ ಶಕ್ತಿಯು ಒಂದು ರಾಜ್ಯದ ಶಕ್ತಿಯ ಒಂದು ಅತ್ಯಂತ ಅಗತ್ಯವಾದಂಥ ಭಾಗ. ಚೀನಾ ದೈತ್ಯವಾದಂಥ ರಾಷ್ಟ್ರವಾಗಿದ್ದರೂ ಕೂಡ ದೊಡ್ಡ ಸೈನಿಕ ಶಕ್ತಿಯಾಗಿದೆ. ಅಕ್ಟೋಬರ್ 2001ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಭಯೋತ್ಪಾದನೆಯ ವಿರುದ್ಧದ ಯುದ್ಧವು ಒಂದು ರಾಜ್ಯದ ರಾಷ್ಟ್ರೀಯ ಶಕ್ತಿಯ ಸೈನಿಕ ಸ್ವರೂಪದ ಮಹತ್ವವನ್ನ ಪ್ರದರ್ಶಿಸಿದ್ದು ನಾವು ನೋಡ್ತೀವಿ. ಇವತ್ತು ನಾವು ಎಲ್ಲಿ ಸೈನಿಕರು ಇರುತ್ತಾರೆ ಆ ರಾಷ್ಟ್ರ ಸುಭದ್ರವಾಗಿ ಇರುತ್ತೆ. ಎಷ್ಟು ಬಲಾಢ್ಯವಾದಂಥ ಸೈನಿಕ ಶಕ್ತಿ ಇರುತ್ತದೆ, ಎಲ್ಲ ರೀತಿಯಿಂದ ಕೂಡ ಅದು ಪೂರಕವಾಗಿ ಕೆಲಸವನ್ನ ಮಾಡುತ್ತದೆ. ಈ ಆರ್ಥಿಕ ಶಕ್ತಿಯನ್ನ ಎರಡನೇ ಅಂಶವನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಆರ್ಥಿಕ ಶಕ್ತಿಯು ರಾಷ್ಟ್ರೀಯ ಶಕ್ತಿಯನ್ನ ರೂಪಿಸುವ ಇದು ಕೂಡ ಒಂದು ಪ್ರಮುಖವಾದಂಥ ಅಂಶ. ಆರ್ಥಿಕ ಶಕ್ತಿಯು ಒಂದು ರಾಷ್ಟ್ರದ ಅಗತ್ಯತೆಯನ್ನ ತೃಪ್ತಿಗೊಳಿಸುವ ಸಾಮರ್ಥ್ಯವನ್ನ ಹೊಂದಿದ್ದು ಆರ್ಥಿಕ ಸಾಮಗ್ರಿಗಳನ್ನಾಗಲಿ ಸೇವೆಗಳಾಗಲಿ ಇಲ್ಲಿ ಒಳಬರುವುದನ್ನು ತಡೆದು ಇತರ ರಾಷ್ಟ್ರದ ನಡತೆಯನ್ನ ನಿಯಂತ್ರಿಸುತ್ತದೆ.
ಈ ಆರ್ಥಿಕ ಶಕ್ತಿಯು ಇತರ ರಾಜ್ಯಗಳ ಕ್ರಮಗಳು ಮತ್ತು ನಡತೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಈ ಆರ್ಥಿಕ ಶಕ್ತಿ ಇಲ್ಲದೆ ಯಾವುದೇ ರಾಷ್ಟ್ರ ಸೈನಿಕ ಶಕ್ತಿ ಆಗಲಾರದು ಅಂತ ತನ್ನ ಪಾಮರ್ ಅಂಡ್ ಪರ್ಕಿನ್ ಈ ಆರ್ಥಿಕ ಶಕ್ತಿಯನ್ನು ಸೈನಿಕ ಶಕ್ತಿಗಿಂತ ಪ್ರತ್ಯೇಕಿಸಲು ಸಾಧ್ಯ ಇಲ್ಲ. ಆರ್ಥಿಕವಾಗಿ ನಾವು 1976ರಲ್ಲಿ ಅದಕ್ಕಿಂತ 72 ಮತ್ತು 65ರಲ್ಲಿ ಅಮೇರಿಕ ಸಾಕಷ್ಟು ವಿದೇಶಗಳಿಗೆ ಆಹಾರವನ್ನು ಒದಗಿಸಿಕೊಟ್ಟಿದ್ದು. ಅಲ್ಲಿ ಮೆಕ್ಕೆಜೋಳ ಆಗಲಿ, ಗೋಧಿ ಆಗಲಿ, ಈ ರೀತಿ ವಿದೇಶಗಳಿಗೆ ಬಡತನ ಇದ್ದಂಥ ರಾಷ್ಟ್ರಗಳಿಗೆ ಸಾಕಷ್ಟು ಸಹಾಯ ಸಹಕಾರ ಮಾಡಿದ್ನು. ಅಂದ್ರೆ ಆರ್ಥಿಕವಾಗಿ ಇವತ್ತು ಅಮೇರಿಕ ಪ್ರಬಲವಾಗಿ ಇತ್ತು ಅನ್ನೋದು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಶ್ರೀಮಂತ ಮತ್ತು ಅಭಿವೃದ್ಧಿಗೊಂಡಂತ ರಾಷ್ಟ್ರವು ಆರ್ಥಿಕ ಶಕ್ತಿಯನ್ನು ಬಳಸುವ ಮೂಲಕ ಆರ್ಥಿಕ ಸಹಾಯ ಮತ್ತು ಸಾಲಗಳನ್ನು ನೀಡುವ ಮೂಲಕ ಇತರೆ ರಾಷ್ಟ್ರಗಳನ್ನ ಗೆಲ್ಲುತ್ತದೆ. ಇವತ್ತು ನಾವು ಬೇರೆ ಬೇರೆ ರಾಷ್ಟ್ರದಿಂದ ರಾಜಕೀಯೇತರ ಮತ್ತು ರಾಜಕೀಯ ಅನ್ನೋತ್ನಾಗ ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ನಮ್ಮ ಸಾಲ ರೂಪದಲ್ಲಿ ವಿಶ್ವಸಂಸ್ಥೆಯೇ ವಿಶ್ವ ಬ್ಯಾಂಕ್ ಇದ್ರೂ ಕೂಡ ಇಲ್ಲಿ ಒಡಂಬಡಿಕೆಯ ಪ್ರಕಾರ ಒಪ್ಪಂದದ ಪ್ರಕಾರ ಇವತ್ತ ಸಾಲಗಳನ್ನ ಆರ್ಥಿಕ ಸಹಾಯವನ್ನ ಪಡೆಯುವಂತ ಅಂಶವನ್ನು ನಾವು ಇವತ್ತ ನೋಡ್ತೀವಿ. ಜಪಾನ್ ಇವತ್ತು ಬೇರೆ ರಾಷ್ಟ್ರಕ್ಕೆ ಸಾಕಷ್ಟು ಸಹಾಯ ಸಹಕಾರವನ್ನ ಮಾಡಿದೆ. ಇವತ್ತು ಅಮೆರಿಕೂ ಕೂಡ ಸಹಾಯ ಸಹಕಾರವನ್ನ ಮಾಡಿದೆ. ಅದರಲ್ಲಿ ಇದರ ಉದ್ದೇಶ ಏನಂತಂದ್ರೆ ಆರ್ಥಿಕವಾಗಿ ಅಲ್ಲಿ ಪ್ರಬಲವಿದ್ದ ಸಲುವಾಗಿಯೇ ಇತರ ರಾಷ್ಟ್ರಗಳಿಗೆ ಅದು ಸಹಾಯ ಮತ್ತು ಸಹಕಾರವನ್ನ ನೀಡುವಂತ ಮನೋಭಾವವನ್ನ ಹೊಂದಿದೆ. ಅಮೆರಿಕವು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ತನ್ನ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಒಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರವನ್ನ ಪ್ರೇರೇಪಿಸಿ ಅಥವಾ ಬಲಾತ್ಕರಿಸಿ ಅದರ ನಡತೆಯನ್ನು ಬದಲಿಸಲು ಈ ಆರ್ಥಿಕ ಶಕ್ತಿಯನ್ನ ಬಳಸುತ್ತದೆ. ಈ ಆರ್ಥಿಕ ಶಕ್ತಿಯು ಸೈನಿಕ ಶಕ್ತಿಗಿಂತ ಅತ್ಯಂತ ಪ್ರಮುಖವಾದಂತ ರಾಷ್ಟ್ರೀಯ ಶಕ್ತಿಯ ರೂಪವಾಗಿದೆ ಅಂತ ನಾವು ಹೇಳಬಹುದು. ಉದಾಹರಣೆಗೆ ಜಪಾನ್ ತನ್ನ ದುರ್ಬಲ ಆರ್ಥಿಕ ಶಕ್ತಿಯಿಂದಾಗಿ ತೃತೀಯ ವಿಶ್ವ ರಾಷ್ಟ್ರಗಳ ಸ್ಥಾನದಲ್ಲಿ ಇದೆ. ಒಂದು ರಾಷ್ಟ್ರದ ಆರ್ಥಿಕ ಶಕ್ತಿಯು ಮೌಲ್ಯೀಕರಣ ಮಾಡುವಾಗ ಒಂದು ರಾಷ್ಟ್ರವು ಸಾರಿಗೆ ಮತ್ತು ಸಂಪರ್ಕ ವಸ್ತುಗಳು ಬಹಳಷ್ಟು ಪ್ರಮುಖವಾಗಿರುತ್ತವೆ. ನೈಸರ್ಗಿಕ ಸಂಪನ್ಮೂಲಗಳು ಕೂಡ ಪ್ರಮುಖವಾಗಿರುತ್ತದೆ. ಆಹಾರ ಉತ್ಪಾದನೆಯೂ ಕೂಡ ಬಹಳಷ್ಟು ಪ್ರಮುಖವಾಗಿರುತ್ತದೆ. ಕೈಗಾರಿಕೆ ಮತ್ತು ತಾಂತ್ರಿಕ ಸಾಮರ್ಥ್ಯದಂಥ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಲಿ, ರಾ ಮಟೀರಿಯಲ್ಸ್ ಆಗಲಿ, ನಂತರ ಈಗ ಟ್ರಾನ್ಸ್ಪೋರ್ಟ್ ಆಗಲಿ, ಕಮ್ಯುನಿಕೇಷನ್ ಆಗಲಿ, ಇವು ಪ್ರಮುಖವಾದಂಥ ಪಾತ್ರವನ್ನ ವಹಿಸೋದು ನಾವಿಲ್ಲಿ ನೋಡ್ತೀವಿ. ಹಾಗೆ ಒಂದು ರಾಷ್ಟ್ರದ ಆರ್ಥಿಕ ಶಕ್ತಿಯು ಅದರ ಮಾನಸಿಕ ಮತ್ತು ಸೈನಿಕ ಶಕ್ತಿಯ ಬೆಂಬಲವಿಲ್ಲದಿದ್ದರೆ ಅದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅತ್ಯಂತ ಪರಿಣಾಮಕಾರಿ ಆಗಲಾರದು ಅನ್ನೋದು ನಾವಿಲ್ಲಿ ನೋಡ್ತೇವೆ. ಹಾಗೆ ಮೂರನೇ ಅಂಶವನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಮಾನಸಿಕ ಶಕ್ತಿಯು ಕೂಡ ಬಹಳಷ್ಟು ಪ್ರಮುಖ. ನಮ್ಮ ಭಾರತೀಯರು ಇವತ್ತು ನಾವು ಖಾಸಗೀಕರಣ ಮತ್ತು ಉದಾರೀಕರಣ ಮತ್ತು ಬೇರೆ ಬೇರೆ ಉದಾರೀಕರಣ ಖಾಸಗೀಕರಣ ನೋಡಿದಾಗ ಇವತ್ತು ಖಾಸಗೀಕರಣ ಮಾಡೋದು ಸೂಕ್ತ ಅಂತ ಅನಿಸುತ್ತದೆ. ಈ ಮಾನಸಿಕ ಶಕ್ತಿಯನ್ನು ಇವತ್ತು ನಮ್ಮ ಸರ್ಕಾರಿ ನೌಕರದಾರರು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಅದೇ ನಾವು ಖಾಸಗೀಕರಣ ಮಾಡೋ ಹೊತ್ತಿನಾಗ ಸರಿಯಾಗಿ ಎಷ್ಟು ಆ ಕಂಪನಿಗಳಿಗೆ ಆ ರಾಷ್ಟ್ರಗಳಿಗೆ ಎಷ್ಟು ಸಂಪತ್ತು ಬರ್ತದ ಅಷ್ಟು ಅವರಿಗೆ ವೇತನವನ್ನು ಕೊಡಲಿಕ್ಕೆ ಸಾಧ್ಯ ಐತಿ. ಈ ಉದ್ದೇಶವನ್ನ ಇಟ್ಕೊಂಡು ನಾವು ಮಾನಸಿಕ ಶಕ್ತಿಯನ್ನ ನಾವು ಗಣನೆಗೆ ತೆಗೆದುಕೊಂಡಾಗ ಮಾನಸಿಕ ಶಕ್ತಿಯು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಾಗ ಸ್ವಚ್ಛಾಚಾರದ ಪ್ರಕಾರ, ಶೈಕ್ಷಾಚಾರದ ಪ್ರಕಾರ ಮಾನಸಿಕ ಶಕ್ತಿಯು ಜನರ ಮನಸ್ಸುಗಳು ಮತ್ತು ಭಾವನೆಗಳಿಗೆ ತಿಳಿಸುವ ಮೂಲಕ ಇವತ್ತ ತಂತ್ರಗಳನ್ನು ಒಳಗೊಂಡಿದ್ದು ನಾವಿಲ್ಲಿ ನೋಡ್ತೀವಿ. ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಚಾರವು ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತದೆ.
ಒಂದು ರಾಷ್ಟ್ರದ ವರ್ತನೆಯನ್ನು ಬದಲಿಸಲು ಮತ್ತು ನಿಯಂತ್ರಿಸಲು ಮತ್ತೊಂದು ರಾಷ್ಟ್ರದ ಪ್ರಚಾರವನ್ನ ಸಂಪ್ರದಾಯ ತಂತ್ರವನ್ನಾಗಿ ಬಳಸಲಾಗುತ್ತದೆ. ಸಂಪರ್ಕ ಸಾಧನೆಗಳ ಸುಧಾರಣೆ, ಮಾಧ್ಯಮ ಮತ್ತು ವಿದೇಶಾಂಗ ನೀತಿಯ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯ ಹೆಚ್ಚಿಸುವಂತ ಪಾತ್ರವನ್ನು ನಾವು ನೋಡಬೇಕಾಗುತ್ತದೆ. ಬಹಿರಂಗವಾಗಿ ಮತ್ತು ಸಮ್ಮೇಳನ ರಾಯಭಾರತ್ವದ ಉಗಮಗಳನ್ನಾಗಲಿ ಸೀಮಿತದಿಂದ ಸಂಪೂರ್ಣ ಯುದ್ಧದ ಲಕ್ಷಣವಾಗಿ ಬದಲಾವಣೆಯನ್ನ ನೋಡಿ, ಪರ್ಯಾಯ ಸಿದ್ಧಾಂತಗಳ ಜನಪ್ರಿಯತೆ, ಗುಂಪು ನಿಷ್ಠೆಯ ಬೆಳವಣಿಗೆ ಅಂಶಗಳನ್ನು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಚಾರದ ಪಾತ್ರವನ್ನ ಹೆಚ್ಚಿಸುತ್ತವೆ. ಇವತ್ತ ಪ್ರೊಪಗಂಡಾ ಅಂತ ನಾವು ಇಲ್ಲಿ ಕರಿತೀವಿ. ಈ ಪ್ರೊಪಗಂಡಾ ಇವತ್ತು ಸಾಂಪ್ರದಾಯಿಕ ತಂತ್ರಗಳನ್ನ ಇಲ್ಲಿ ಬಳಸುವಂಥದ್ದು ನಾವು ನೋಡ್ತೀವಿ. ಇವತ್ತು ನಾವು ಅಮೇರಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಎಷ್ಟು ಮುಂದುವರೆದ, ಜಪಾನ್ ಎಷ್ಟು ಮುಂದುವರೆದ, ಇವತ್ತ ಸಂಪರ್ಕದಲ್ಲಿಯೂ ಕೂಡ ಇವತ್ತ ವಿದೇಶಕ್ಕೆ ನಾವು ಬಟ್ಟು ಮಾಡಿ ತೋರಿಸ್ತೀವಿ. ನಮ್ಮ ಸ್ವದೇಶದಲ್ಲಿ ಇವತ್ತ ಸಂಪರ್ಕ ಮತ್ತು ಸಾರಿಗೆ ಆಗಲಿ, ನಂತರ ಇನ್ನಿತರ ಹಲವಾರು ಈ ಪರ್ಯಾಯವಾದಂಥ ಅಂಶಗಳನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಪ್ರಚಾರದ ಜೊತೆಗೆ ರಾಯಭಾರತ್ವ ಮತ್ತು ಸಾಂಸ್ಕೃತಿಕ ವಿನಿಮಯಗಳ ಮೂಲಕ ಇಂದಿನ ಒಂದು ರಾಷ್ಟ್ರದ ಜನರ ಹಾಗೂ ರಾಷ್ಟ್ರದ ನಾಯಕರ ಮೇಲೆ ಮಾನಸಿಕವಾಗಿ ಪ್ರಭಾವವನ್ನು ಬೀರುತ್ತದೆ. ಪ್ರಚಾರ ರಷ್ಯಾದ ಅಧ್ಯಕ್ಷನನ್ನು ನಾವು ನೋಡ್ತೀವಿ, ಅಮೆರಿಕದ ಅಧ್ಯಕ್ಷನನ್ನು ನೋಡ್ತೀವಿ, ಜಪಾನ್ ಅಲ್ಲಿ ಪ್ರಧಾನಮಂತ್ರಿ ರಾಜಕಾರಣವನ್ನು ನೋಡ್ತೀವಿ, ಶ್ರೀಲಂಕಾ ನೋಡ್ತೀವಿ, ಪಾಕಿಸ್ತಾನ ನೋಡ್ತೀವಿ. ಆ ಪ್ರಚಾರವನ್ನು ನೋಡುವಂತೆ ಸಾಂಸ್ಕೃತಿಕ ನಿಯಮಗಳ ಮೂಲಕ ಇಂದಿನ ಒಂದು ರಾಷ್ಟ್ರವು ಜನರ ಮತ್ತು ರಾಷ್ಟ್ರದ ನಾಯಕರ ಮೇಲೆ ಮಾನಸಿಕವಾಗಿ ಪ್ರಭಾವವನ್ನು ಬೀರುತ್ತದೆ. ಇವತ್ತು ನಾವು ಒಂದು ಉದಾಹರಣೆಯನ್ನ ನಾವು ಮಾನಸಿಕವಾಗಿ ಜಪಾನ್ ಉದಾಹರಣೆಯನ್ನ ನಾವು ತೆಗೆದುಕೊಂಡಾಗ, ನಮ್ಮ ಭಾರತದಲ್ಲಿ 8 ತಾಸು ಕೆಲಸವನ್ನ ಪ್ರತಿಯೊಬ್ಬ ನೌಕರರಾಗಲಿ, ಖಾಸಗೀಕರಣ ಬದುಕಿನಲ್ಲಿ ಆಗಲಿ, ಅಲ್ಲಿ ರಾಷ್ಟ್ರದ ಹಿತದೃಷ್ಟಿಯಿಂದ ಅವರು ಹೆಚ್ಚು ಕೆಲಸವನ್ನ, ಹೆಚ್ಚು ಸಮಯದ ರಾಷ್ಟ್ರದ ಅಭಿವೃದ್ಧಿಗಾಗಿ ಹೆಚ್ಚು ಸಮಯ ದುಡಿಯುವುದು ನಾವು ನೋಡ್ತೀವಿ. ಇವತ್ತು ರಜೆ ಅಂತ ನಾವಿಲ್ಲಿ ನೋಡ್ಕೊಂತೀವಿ. ರಜೆ ಇದ್ರೂ ಕೂಡ ಅವರು ಹೆಚ್ಚು ಕೆಲಸವನ್ನ ಜಪಾನದಲ್ಲಿ ಅವರ ಮಾನಸಿಕ ಶಕ್ತಿ ಅಂತ ದೇಶವನ್ನ ಮುಂದೆ ತರುವಂತ ಮನೋಭಾವನೆಯನ್ನ ಹೊಂದಿರುತ್ತಾರೆ. ನಮ್ಮ ಕೊಟ್ಟ ಕೆಲಸವನ್ನ ನಮ್ಮ 8 ತಾಸಿನಲ್ಲಿ ನಾವು ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸುತ್ತೇವೆ ಅನ್ನೋದು ನಮ್ಮ ಆತ್ಮಾವಲೋಕನೆಯನ್ನ ಮಾಡಿಕೊಳ್ಳುವುದು ಕೂಡ ಬಹಳಷ್ಟು ಸೂಕ್ತ. ಹೀಗೆ ರಾಷ್ಟ್ರೀಯ ಇವತ್ತು ನಾವು ನೋಡುವತ್ನ್ಯಾಗ ಈ ಕ್ರಮಬದ್ಧ ರಾಜಕೀಯ ಪ್ರಚಾರ ಆಗಲಿ, ಶೈಕ್ಷಣಿಕ ಆಗಲಿ, ಸಾಂಸ್ಕೃತಿಕ ಸಂಬಂಧಗಳ ಮೂಲಕ ಪ್ರಭಾವ ಬೀರುವಂತ ಸಾಮರ್ಥ್ಯವನ್ನ ರಾಷ್ಟ್ರದ ರಾಷ್ಟ್ರೀಯ ಹಿತಾಸಕ್ತಿಯನ್ನಾಗಲಿ ಮಾನಸಿಕ ಭಾಗವಾಗಿ ರೂಪಿಸುತ್ತದೆ. ಹೀಗೆ ರಾಷ್ಟ್ರೀಯ ಹಬ್ಬಗಳ ದಿನದಂದು ಸೈನಿಕ ಶಕ್ತಿ ಪ್ರದರ್ಶಿಸುವಂತ, ಇವತ್ತು ನಾವು ರಿಪಬ್ಲಿಕ್ ಡೇ ದಿನ ಮತ್ತು ಇಂಡಿಪೆಂಡೆನ್ಸ್ ಡೇ ದಿವಸ, ಇವತ್ತು ರಾಷ್ಟ್ರೀಯ ಹಬ್ಬಗಳ ದಿನದಿಂದ ಸೈನಿಕ ಶಕ್ತಿಯನ್ನು ನಾವಿಲ್ಲಿ ಪ್ರದರ್ಶನವನ್ನ ಮಾಡೋದು ನಾವಿಲ್ಲಿ ನೋಡ್ತೀವಿ. ಹಾಗೆ ವಿದೇಶಾಂಗ ನೀತಿಗೆ ಜನಪ್ರಿಯತೆಯ ಸೈದ್ಧಾಂತಿಕ ಆಧಾರವನ್ನ ಅಳವಡಿಸುವಂತ ರಾಷ್ಟ್ರದ ಮತ್ತೊಂದು ರಾಷ್ಟ್ರದ ಮೇಲೆ ತನ್ನ ಮಾನಸಿಕ ಶಕ್ತಿಯನ್ನ ಚಲಾಯಿಸಲು ಪ್ರಯತ್ನಿಸುತ್ತದೆ. ಆದುದರಿಂದ ಈ ರಾಷ್ಟ್ರೀಯ ಮಟ್ಟದಲ್ಲಿ ನೈತಿಕತೆಯನ್ನ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಸಿಕ ಯುದ್ಧವನ್ನ ಮತ್ತು ಎಲ್ಲೆಡೆಯಲ್ಲಿಯೂ ಕೂಡ ನೈತಿಕ ನಾಯಕತ್ವಕ್ಕಾಗಿ ಹೋರಾಟವನ್ನ ಪ್ರತಿಪಾದಿಸಲಾಗುತ್ತದೆ ಅನ್ನೋದು ನಾವಿಲ್ಲಿ ನೋಡ್ತೀವಿ. ಈ ನೈತಿಕ ತಳಹದಿಯ ಮೇಲೆ ಇವತ್ತ ನಾವು ಮಾನಸಿಕ ಶಕ್ತಿಯನ್ನ ಸರಿಯಾಗಿ ನಾವು ಉಪಯೋಗ ಮಾಡಿಕೊಂಡಿದ್ದೇ ಆಗಿತ್ತಂದ್ರೆ ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು, ನೌಕರಶಾಹಿ ವರ್ಗದವರಾಗಿರ್ಬೇಕು, ಸಾಮಾನ್ಯ ಜನರಾಗಿರ್ಬೋದು, ಅಂದ್ರೆ ಒಟ್ಟಿನಲ್ಲಿ ಆ ರಾಷ್ಟ್ರದ ಜನತೆ ಒಳ್ಳೆಯ ನೈತಿಕ ಮನೋಭಾವದಿಂದ ಮಾನಸಿಕವಾಗಿ ರಾಷ್ಟ್ರಕ್ಕಾಗಿ ನಾನು ದುಡಿತೀನಿ ಅನ್ನೋದು, ನನಕ್ಕಿಂತ ರಾಷ್ಟ್ರ ಪ್ರಮುಖ ಅಂತ ನಾವು ತಿಳ್ಕೊಂಡ್ವಿ ಅಂತಂದ್ರೆ ರಾಷ್ಟ್ರದ ಶಕ್ತಿ ಹೆಚ್ಚಾಗುತ್ತದೆ. ನಮ್ಮ ಶಕ್ತಿ ಬೇರೆ ರಾಷ್ಟ್ರಕ್ಕೆ ನಾವು ಮಾದರಿಯಾಗುತ್ತೇವೆ. ಆ ಮಾದರಿಯನ್ನ ಇಟ್ಟುಕೊಂಡ ಇನ್ನಿತರ ರಾಷ್ಟ್ರಗಳು ಕೂಡ ನಮ್ಮ ಕಡೆ ನೋಡಲು ಪ್ರಯತ್ನ ಮಾಡುತ್ತವೆ.
ಆದುದರಿಂದ ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಈ ರಾಷ್ಟ್ರೀಯ ಶಕ್ತಿ ಅಥವಾ ಬಲದ ಪ್ರಾಮುಖ್ಯತೆ ಬಹಳಷ್ಟು ಪ್ರಮುಖ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗುತ್ತದೆ.